ಪ್ರಶ್ನೆಗೆ ನಾವು ಹೋಗ್ತೀವಿ. ಆದರೆ ಮಹಿಳೆಯರ ವಿರೋಧಿ ನಾವಲ್ಲ. ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕು ಪಂಚಾಯತಿಯಲ್ಲಿ, ಜಿಲ್ಲಾ ಪಂಚಾಯತಿಯಲ್ಲಿ 50% ರಿಸರ್ವೇಷನ್ ಕೊಟ್ಟರು ನಾವೇ. 33% ರಿಸರ್ವೇಷನ್ ಬರ್ಬೇಕಂತ ಬಿಲ್ ತಂದಿರ್ತಕ್ಕಂಥ UP1 UP2ನೇ ಇವ್ರು ಬಂದು 12 ವರ್ಷ ಆಗಿದೆ. ಇನ್ನಾದರೂ ನಾರಿ ಶಕ್ತಿ ಆಸಕ್ತಿ ಅಂತ ಒಂದು ಸ್ಲೋಗನ್ ಕೊಡೋದು ಬಿಟ್ರೆ 12 ವರ್ಷ ಆಯಿತು. ಮೋದಿ ಸಾಹೇಬ್ ಇನ್ನಾದರೂ ವಿಮೆನ್ ರಿಸರ್ವೇಷನ್ ಬಿಲ್ ತಂದಿಲ್ಲ. ಯಾವಾಗಲೂ ತರಬೇಕಾಗಿತ್ತು. ಬೇಕಂತ ಅದನ್ನು ಅವರು ಡಿಲಿಮಿಟೇಷನ್ ಲಿಂಕ್ ಮಾಡಿ ಇಟ್ಟಿದ್ದಾರೆ. ಜಗತ್ ಜಾಹಿದಿದೆ, ಮಾತನಾಡಬೇಕು, ಮಾತನಾಡ್ತಾರೆ. ಅಲ್ಲ, ರಾಜೀನಾಮೆ ನಾಗೇಂದ್ರ ಹೇಳಲಿಕ್ಕೆ ನನ್ನ ಏನು ಅವ್ರು ಕೇಳ್ಬೋದು. ಅದು ನಮ್ಮ ಜಸ್ಟಿಫಿಕೇಶನ್ ಇಲ್ಲದೆ ಬಂದ ಅಲಿಗೇಷನ್ಗೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿರ್ತಾರೆ. ನಿಜ, 2.5 ವರ್ಷ ಆಯಿತು. 2 ವರ್ಷ ಮೇಲೆ ರಾಜೀನಾಮೆ ಕೊಟ್ಟಾಗಿದ್ದಾರೆ ಅವರು. ಸಂಪೂರ್ಣ ಮಾಹಿತಿ ಇವತ್ತು ನಿಮಗೂ ಮಾಹಿತಿ ಇದೆ. ಎಲ್ಲ ದುಡ್ಡು ವಾಪಸ್ ಬಂದಿದೆ. ದುಡ್ಡು ಹೆಂಗೋಯ್ತು, ಹೆಂಗ್ ಟ್ರೇಲ್ ಆಗತ್ತೆ ದುಡ್ಡು. ಇವತ್ತು ಯಾವುದೇ ಒಂದು ನ್ಯಾಷನಲೈಸ್ ಬ್ಯಾಂಕ್ ನಿಂದ ನಾವು RTGS ಮಾಡಿದ್ರೆ 1 ಕೋಟಿ ಅಥವಾ 2 ಕೋಟಿ RTGS ಮಾಡಿದ್ರೆ ಅದು ಓವರ್ನೈಟ್ ಟ್ರಾನ್ಸ್ಫರ್ ಆಗೋದಿಲ್ಲ. ಸೊ ಬಲ್ಕ್ ಆಫ್ ಅಮೌಂಟ್ ಹ್ಯಾಸ್ ಗಾನ್ ಫ್ರಮ್. ಯೂಶಲಿ ಏನಾಗುತ್ತೆ, ಬ್ಯಾಂಕ್ ನಲ್ಲಿ ಪ್ರೊಸೀಜರ್ ಬಿಕಾಸ್ ಗೌರ್ಮೆಂಟ್ ರಿಸೀಟ್ಸ್ ಇರ್ತಕ್ಕಂಥದ್ದು, ಗೌರ್ಮೆಂಟ್ ಅಕೌಂಟ್ ಇರ್ತಕ್ಕಂಥದ್ದು. ಯಾವುದೇ ಮಿನಿಸ್ಟರ್ ಆಗಿರ್ಲಿ ಸೈನಿಂಗ್ ಪವರ್ ಇರೋದಿಲ್ಲ ಚೆಕ್ಕಿಗೆ. ಅವ್ರು ಹೇಳ್ತಕ್ಕಂಥ ವಾದ ಬೇರೆ ಏನಿದೆ. ಫೋನ್ ಮಾಡಿ ಹೇಳಿದ್ದಾರೆ. ಫೋನ್ ಮಾಡಿ ಹೇಳಿದ ತಕ್ಷಣ ಯಾರು ಆ ರೀತಿ ಟ್ರಾನ್ಸ್ಫರ್ ಮಾಡೋದಂತ ನನ್ನ ಅಭಿಪ್ರಾಯ. ನಾಟ್ ಮೇಕಿಂಗ್ ಜಸ್ಟಿಫಿಕೇಶನ್, ಬಟ್ ಯು ಶುಡ್ ರಿಯಲಿ ಅಂಡರ್ಸ್ಟ್ಯಾಂಡ್ ದಟ್ ನಾಗೇಂದ್ರ ಅವರು ಆ ಅಲಿಗೇಷನ್ ಬಂದಾಗ ರಾಜೀನಾಮೆ ಕೊಟ್ಟರು. ಇವತ್ತು ಸಂಪೂರ್ಣ ಮಾಹಿತಿ ಸರ್ಕಾರ ಖಂಡಿತವಾಗೂ ನಾವು ಆನ್ ಫ್ಲೋರ್ ಆಫ್ ದ ಹೌಸ್ ವಿ ಆರ್ ಗೋಯಿಂಗ್ ಟು ರಿಪ್ಲೈ ಟು ಇಟ್. Why are you making it RSS ban? I don't understand. It's a bill for common. It's nothing to do with RSS and the ban of the media. We are getting a bill. ಯಾರೇ ಒಬ್ಬರು ಪಬ್ಲಿಕ್ ಪ್ರಾಪರ್ಟಿನ ಯೂಸ್ ಮಾಡಬೇಕಂತ ಮಾನದಂಡ ತರ್ತಾ ಇದ್ದೀವಿ. ಅದು ನೀವು ಪದೇ RSS ಅಂತ ಹೇಳಕ್ ಹೋಗ್ಬೇಡಿ ಅಂತ